ಇನ್ನು ಬೇಸಿಗೆ ಮುನ್ನವೇ ರಾಜಧಾನಿಯಲ್ಲಿ ಕುಡಿಯುವ ನೀರಿನ ಅಭಾವ ಎದುರಾಗುವಂಥದ್ದು ಪಕ್ಕಾ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ರಾಜಧಾನಿ ಬೆಂಗಳೂರಿನಲ್ಲಿ ಕುಡಿಯುವಂತಹ ನೀರಿಗೆ ಅಭಾವ ಎದುರಾಗುವಂಥದ್ದು ಪಕ್ಕಾ. ನಗರದ ಕೆಲವು ಭಾಗದಲ್ಲಿ ಮುಂದಿನ ಕೆಲವು ದಿನಗಳಲ್ಲಿ ನೀರೇ ಸಿಗೋದಿಲ್ಲ, ಇದು ಗ್ಯಾರಂಟಿ. ಇದೇ ಕಾರಣಕ್ಕಾಗಿ ಕೊಳವೆ ಬಾವಿ ಕೊರೆಯೋದಕ್ಕೆ ಅಂತ ಮುಂದಾದರೂ ಕೂಡ ಕೇಸ್ ಬೀಳೋದು ಗ್ಯಾರಂಟಿ. ಕುಡಿಯೋದಕ್ಕೆ ನೀರಿಲ್ಲ, ದಿನಬಳಕೆಗೆ ನೀರಿನ ಕೊರತೆ ಎದುರಾಗತ್ತೆ ಅಂತ ಒಂದು ವೇಳೆ ಕೊಳವೆ ಬಾವಿ ಕೊರೆಸೋದಕ್ಕೆ ಮುಂದಾದರೂ ಕೂಡ ಕೇಸ್ ಬೀಳೋದು ಗ್ಯಾರಂಟಿ. ಬೆಂಗಳೂರಿನಲ್ಲಿ ಅಂತರ್ಜಲ ಕುರಿತ ಸಮಗ್ರ ಮಾಹಿತಿಗಳನ್ನು ಕೂಡ IISc ಇದೀಗ ಕೊಟ್ಟಿದೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರ ರಚನೆ ಮಾಡಿದ್ದಂತಹ ಒಂದು ವಿಶೇಷ ಟಾಸ್ಕ್ ಫೋರ್ಸ್ ಇದು. IISc ಅನ್ನುವಂತಹ ಒಂದು ಟಾಸ್ಕ್ ಫೋರ್ಸ್ ರಚನೆ ಮಾಡಲಾಗಿತ್ತು. ರಾಜ್ಯದಲ್ಲಿ ಬೇಸಿಗೆಗೂ ಮುನ್ನ ಬೆಂಗಳೂರಿನಲ್ಲಿ ಕುಡಿಯೋದಕ್ಕೆ ನೀರಿನ ಕೊರತೆ ಎದುರಾಗತ್ತೆ ಅನ್ನುವಂತಹ ಒಂದು ಮಾಹಿತಿ ಸಿಕ್ಕಿದೆ. ಆಂತರಿಕ ವರದಿಯನ್ನ ಈಗ ಕೊಟ್ಟಿರುವಂಥದ್ದು. ಪಾಲಿಕೆ ವ್ಯಾಪ್ತಿಯಲ್ಲಿ 80 ವಾರ್ಡ್ಗಳಲ್ಲಿ ಅಂತರ್ಜಲ ಮಟ್ಟ ಕುಸಿತ ಆಗಿದೆ. 110 ಹಳ್ಳಿ ವ್ಯಾಪ್ತಿಯಲ್ಲಿ ಬರುವಂತಹ ಹಾಗೂ ಪೂರ್ವ ವಲಯದ ವಾರ್ಡ್ಗಳು ಇಲ್ಲಿ ನೀರಿನ ಕೊರತೆ ಎದುರಾಗುತ್ತೆ ಅನ್ನೋ ಮಾಹಿತಿಗಳು ಈಗಲೇ ಸಿಗ್ತಾ ಇದೆ. ವೈಟ್ ಫೀಲ್ಡ್, ಸೌತ್ ಮತ್ತು ಈಸ್ಟ್ ವಾರ್ಡ್ಗಳಲ್ಲೇ ನೀರಿನ ಅಭಾವ ಎದುರಾಗತ್ತೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈ ಪ್ರದೇಶದಲ್ಲಿ 800 ಅಡಿವರೆಗೂ ಕೂಡ ಬೋರ್ವೆಲ್ ಕೊರೆಸಿದ್ರೂ ಕೂಡ ನೀರು ಸಿಗುವಂತಹ ಲಕ್ಷಣಗಳು ಕಂಡುಬರ್ತಾ ಇಲ್ಲ. 800 ಅಡಿವರೆಗೆ ಈಗಾಗಲೇ ಬೋರ್ವೆಲ್ ಕೊರೆಯಲಾಗಿದೆ. ಈ ಭಾಗದಲ್ಲಿ ಬೋರ್ವೆಲ್ ಕೊರೆಯೋದನ್ನು ಜಲಮಂಡಳಿ ನಿಷೇಧ ಕೂಡ ಮಾಡಿದೆ. ಈಗ ಬೋರ್ವೆಲ್ ಕೊರೆಯೋ ಹಾಗಿಲ್ಲ ಅಂತ ಜಲಮಂಡಳಿ ಒಂದೆಡೆ ನಿಷೇಧ ಮಾಡಿದೆ. ನೀರಿನ ಮಟ್ಟ ಗಣನೀಯವಾಗಿ ಕುಸಿತ ಆಗ್ತಾ ಇರೋದ್ರಿಂದಾಗಿ ಬೋರ್ವೆಲ್ ಕೊರೆಯೋದಕ್ಕೆ ಅನುಮತಿ ಇಲ್ಲ. ಹೀಗಾಗಿ ಬೇಸಿಗೆಯಲ್ಲಿ ಕೊಳವೆ ಬಾವಿ ಕೊರೆಯೋದಕ್ಕೆ ಜಲಮಂಡಳಿಯ ಅನುಮತಿ ಪಡೆಯುವಂಥದ್ದು ಕಡ್ಡಾಯ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬೇಸಿಗೆಯಲ್ಲಿ ಆಗುವಂತಹ ಸಮಸ್ಯೆಗಳೇನಿದೆ ಅದಕ್ಕೆ ಯಾವ ರೀತಿ ಪರಿಹಾರ ಮಾಡಬೇಕಂತ ಚರ್ಚೆ ಆಗಿದೆ. ತಮಗೆ ತಿಳಿದಿರುವಂತೆ ಈಗಾಗಲೇ BWSSB ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು ಸೇರಿ ಒಂದು ಅಧ್ಯಯನ ಮಾಡಿದ್ದಾವೆ. ಅದರಂತೆ ಬೆಂಗಳೂರಿನಲ್ಲಿ ಹಲವಾರು ಕಡೆ ಅಂತರ್ಜಲವನ್ನು ಭಾಳ ಅತಿಯಾಗಿ ಉಪಯೋಗಿಸ್ತಾ ಇರುವುದರಿಂದ ಅಂತರ್ಜಲ ಮಟ್ಟ ಭಾಳ ಬೇಗವಾಗಿ ಕುಸಿತಾ ಇದೆ. ಏನು ಸರಾಸರಿ 5 ಮೀಟ್ರ್ ಕುಸಿತಾ ಇತ್ತು, ಇವತ್ತು 10 ರಿಂದ 25 ಮೀಟ್ರ್ವರೆಗೆ ಅಂತರ್ಜಲ ಕುಸಿಯುವಂಥ ಒಂದು ಪರಿಸ್ಥಿತಿ ಇದೆ. ಪ್ರಮುಖವಾಗಿ ಮಳೆಗಾಲದಲ್ಲಿ ನಾವು ನೀರನ್ನು ಸರಿಯಾಗಿ ಇಂಗಿಸ್ತಾ ಇಲ್ಲ, ಮತ್ತು ಜಾಸ್ತಿ ಜನ ಬೋರ್ವೆಲ್ ನೀರನ್ನು ಉಪಯೋಗಿಸ್ತಾರೆ. ಅದರಿಂದ ಬೇಗ ಬೋರ್ವೆಲ್ ಖಾಲಿ ಆಗ್ತಾ ಇದೆ. ಅದರಿಂದ ಪ್ರಮುಖವಾಗಿ ನಮ್ಮ ಬೆಂಗಳೂರಿನ ಪಶ್ಚಿಮ ಮತ್ತು ದಕ್ಷಿಣ ಭಾಗದಲ್ಲಿ 10 ಮೀಟ್ರಷ್ಟು ನೀರು ಕೊರತೆ ಆಗಿದ್ದರೆ, ಬೆಂಗಳೂರಿನ ಉತ್ತರ ಮತ್ತು ಈಶಾನ್ಯ ಭಾಗದಲ್ಲಿ ಮತ್ತು ಪೂರ್ವ ಭಾಗದಲ್ಲಿ ನಮಗೆ 25 ಮೀಟ್ರ್ವರೆಗೆ ನೀರು ಕಡಿಮೆ ಆಗುವಂಥ, ಅಂತರ್ಜಲ ಕಡಿಮೆ ಆಗುವಂಥ ಒಂದು ಸಾಧ್ಯತೆ ಇದೆ ಅಂತ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರಿಂದ ವರದಿಯಾಗಿದೆ. ಬೇಸಿಗೆಯಲ್ಲಿ ಅಂತರ್ಜಲ ಮೇಲೆ ಇರುವಂತಹ ಒತ್ತಡವನ್ನು ಕಡಿಮೆ ಮಾಡಿಕೊಂಡು ಕಾವೇರಿ ನೀರನ್ನು ಬಳಕೆ ಮಾಡೋದಕ್ಕೆ ಜಾಸ್ತಿ ಮುಂದುವರಬೇಕಂತ ಜನರಿಗೆ ಕಾವೇರಿ ಕನೆಕ್ಷನ್ ತೊಗೊಳ್ಳೋದಕ್ಕೆ ಮನವರಿಕೆ ಮಾಡಿ ಅಂತ ಹೇಳಿದ್ದಾರೆ. ಪ್ರಮುಖವಾಗಿ ಎಲ್ಲ ಅಪಾರ್ಟ್ಮೆಂಟ್ಗಳಿಗೆ ಹೋಗಿ ಅವ್ರ ಕಡೆ ಕಾವೇರಿ ಕನೆಕ್ಷನ್ ತೊಗೊಳ್ಳಿ ಅಂತ ಒಂದು ಸೂಚನೆ ಕೊಡಬೇಕಂತ ಹೇಳಿದ್ದಾರೆ. ಸೊ ಇದಕ್ಕೆ ನಾವು ಕೂಡ ಮುಂದಾಗ್ತಾ ಇದ್ದೀವಿ. ಅದಕ್ಕೆ 80 ಕ್ರಿಟಿಕಲ್ ವಾರ್ಡ್ಸ್ಗಳಿದೆ. 80 ಕ್ರಿಟಿಕಲ್ ವಾರ್ಡ್ಸ್ ಎಲ್ಲಿ ಅಂತರ್ಜಲ ಭಾಳ ಕುಸಿತೋಗಿದೆ ಅಲ್ಲಿ ನಾವು ಕಾವೇರಿಯನ್ನು ಕನೆಕ್ಷನ್ ತೊಗೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಅಲ್ಲಿ ಕೂಡ ಬೋರ್ವೆಲ್ಗಳಿಗೆ ಪರ್ಮಿಷನ್ ಕೊಡೋದನ್ನು ಸ್ಥಗಿತಗೊಳಿಸಿ. ಮುಖ್ಯವಾಗಿ ಪೂರ್ವ ಭಾಗದಲ್ಲಿ ಇರುವಂತಹ ಹೊರವಲಯದಲ್ಲಿ, ಈಗ ಕೋರ್ ಝೋನಲ್ಲಿ ಅಂತರ್ಜಲ ಅಷ್ಟೊಂದು ಕುಸಿಯಲ್ಲ. ಅದಾಗಿ ಕೋರ್ ಝೋನಲ್ಲಿ ಇರೋರು ಯಾರೂ ಕೂಡ ಭಯಪಟ್ಕೊಳ್ಳೋದು ಬೇಡ. ಮುಖ್ಯವಾಗಿ ಹೊರವಲಯದಲ್ಲಿ ಪೂರ್ವ ಮತ್ತು ಉತ್ತರ ಭಾಗದಲ್ಲಿ ಇರುವಂತಹ 110 ವಿಲೇಜಸ್ಗಳಲ್ಲಿ ಮುಖ್ಯವಾಗಿ ಅಂತರ್ಜಲ ಕುಸಿತೋಗ್ತದೆ ಅಂತ ಆದಷ್ಟು ಬೇಗನೆ ಕಾವೇರಿ ಕನೆಕ್ಷನ್ ತೊಗೊಂಡು ಮತ್ತು ಬೋರ್ವೆಲ್ ಕೊರೆಯುವುದನ್ನು ಈ ಸದ್ಯಕ್ಕೆ ನಿಷೇಧ. ಈಗ ಬೋರ್ವೆಲ್ಗಳಿಗೆ ನಾವು ಈ ಸದ್ಯಕ್ಕೆ ಯಾವುದೇ ಪರ್ಮಿಷನ್ ಕೊಡೋಂಗಿಲ್ಲ ಅಂತ ನಾವು ಒಂದು ತೀರ್ಮಾನವನ್ನು ತೆಗೆದುಕೊಳ್ತೀವಿ.